ಹಾಯ್ ಸ್ನೇಹಿತರೆ, ನಮಸ್ಕಾರ. ಉದ್ಯೋಗ ಯೂನಿವರ್ಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕಾಮನ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ CRP ಅಲ್ಲಿ ಖಾಲಿ ಇರ್ತಕ್ಕಂಥ CSA ಹುದ್ದೆಗಳು ಟೋಟಲ್ ಎಷ್ಟಿದ್ದಾವೆ, ಹೇಗೆ ಅರ್ಜಿ ಸಲ್ಲಿಸ್ಬೋದು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಏನೇನಿದೆ ಅಂತ ನೋಡೋಣ ಸ್ನೇಹಿತರೆ. ಆನ್ಲೈನ್ ರಿಜಿಸ್ಟ್ರೇಷನ್ ಬೈ ಕ್ಯಾಂಡಿಡೇಟ್ 1/8/2026 to 21/8/2026 ಅಲ್ಲಿವರೆಗೂ ಟೈಮ್ ಇರುತ್ತೆ. ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀ 1/8/26 to 21/8/2026 ವರೆಗೂ ಇರುತ್ತೆ. ಎಡಿಟ್ ವಿಂಡೋಸ್ ಫಾರ್ ಕ್ಯಾಂಡಿಡೇಟ್ಸ್ ಟು ಮಾಡಿಫೈ ಆರ್ ಕರೆಕ್ಟ್ ಅಪ್ಲಿಕೇಶನ್ 2 days ಕ್ಲೋಸರ್ ಆಫ್ ರಿಜಿಸ್ಟ್ರೇಷನ್ ಇರುತ್ತೆ. ಆಮೇಲೆ ಕಂಡಕ್ಟ್ ಆಫ್ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಪ್ಟೆಂಬರ್ 2026 ಅಲ್ಲಿರುತ್ತೆ. ಡೌನ್ಲೋಡ್ ಆಫ್ ಕಾಲ್ ಲೆಟರ್ಸ್ ಫಾರ್ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಸೆಪ್ಟೆಂಬರ್ 2026 ಅಲ್ಲಿರುತ್ತೆ. ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಅಕ್ಟೋಬರ್ 2026 ಅಲ್ಲಿರುತ್ತೆ. ರಿಸಲ್ಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ನವೆಂಬರ್ 2026. ಡೌನ್ಲೋಡ್ 2026. ಆನ್ಲೈನ್ ಎಕ್ಸಾಮಿನೇಷನ್ ಡಿಸೆಂಬರ್ 26. ಪ್ರೊವಿಷನಲ್ ಅಲಾಟ್ಮೆಂಟ್ ಮಾರ್ಚ್ 2027 ಇರುತ್ತೆ. ಹಾಗೆ ಇಲ್ಲೆಲ್ಲ ಇಂಡೆಕ್ಸ್ ಇರ್ತದೆ. ನಿಮಗೆ ಯಾವ್ಯಾವ ಪೇಜಲ್ಲಿ ಏನೇನಿದೆ ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತಾರೆ ಸ್ನೇಹಿತರೆ. ನೆಕ್ಸ್ಟು ಇಂಟ್ರಡಕ್ಷನ್ ಏನೇನಿದೆ ಅನ್ನೋದನ್ನ ಇಲ್ಲಿ ನೋಡ್ಕೋಬೋದು ನೀವು. ಆಮೇಲೆ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್ ಯಾವ್ಯಾವಿದೆ ಅನ್ನೋದನ್ನ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಾನು. ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, UCA ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಹಾಗೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಇಂಡಿಯನ್ ಬ್ಯಾಂಕ್, ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ ಎಲ್ಲ ಇರುತ್ತೆ. ಇಲ್ಲಿ ಸ್ಕೇಲ್ ಆಫ್ ಪೇ ಬಂದು 24,050 to 64,480 ಇರುತ್ತೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಲ್ಲಿ ನಿಮಗೆ ಯಾವ್ಯಾವುದು ಎಲಿಜಿಬಿಲಿಟಿ ಹೇಗೆ ಬೇಕು, ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಗೆ ಅಂತ ಇಲ್ಲಿ ನೋಡೋಣ. ನ್ಯಾಷನಾಲಿಟಿ ಏನೇನಿರಬೇಕು, ಆಮೇಲೆ ಏಜ್ ಮಿನಿಮಮ್ 20 years ಟು ಮ್ಯಾಕ್ಸಿಮಮ್ 28 yearsವರೆಗೂ ಇರ್ತದೆ. ಹಾಗೆ ಕ್ಯಾಟಗರಿ ವೈಸ್ ನೋಡೋಣ ಸ್ನೇಹಿತರೆ. SC ಹಾಗೆ ST ಅವರಿಗೆ 5 years ಇರ್ತದೆ ಸ್ನೇಹಿತರೆ. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 3 years ಇರ್ತದೆ. ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟೀಸ್ ಈಸ್ 10 years. ಅಲ್ಲಿ ಎಕ್ಸ್ ಸರ್ವಿಸ್ಮೆನ್ ಆಮೇಲೆ ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ಮೆನ್ಗೆ ಪ್ಲಸ್ 3 years ಎಕ್ಸ್ಟ್ರಾ ಇರ್ತದೆ. 8 yearsವರೆಗೂ ನಡೀತದೆ ಸ್ನೇಹಿತರೆ. ಆಮೇಲೆ ವಿಡೋಸ್, ಡೈವರ್ಸ್ಡ್ ವುಮೆನ್ ಆ್ಯಂಡ್ ವುಮೆನ್ ಲೀಗಲಿ ಸಪ್ರೇಟೆಡ್ ಫ್ರಮ್ ದೇರ್ ಹಸ್ಬೆಂಡ್ಸ್ ಹೂ ಹ್ಯಾವ್ ನಾಟ್ ರಿಮ್ಯಾರಿಡ್ ಅವ್ರಿಗೆ 40 years. SC STಗೆ 38, OBC ಆಮೇಲೆ 35ವರೆಗೂ ಜನರಿಗೆ ಇರ್ತದೆ ಸ್ನೇಹಿತರೆ. ಹಾಗೆ ಮುಂದೆ ನೋಡ್ತಾ ಬಂದರೆ ರಿಸರ್ವೇಷನ್ ಫಾರ್ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್ ಇದನ್ನು ನೋಡ್ಬೋದು. ವಿಜುವಲ್ ಇಂಪೇರ್ಮೆಂಟ್ನೂ ಅವರು ಚೆಕ್ ಮಾಡ್ತಾರೆ. ಹಿಯರಿಂಗ್ ಇಂಪೇರ್ಮೆಂಟ್ ಆಮೇಲೆ ಆರ್ಥೋಪೆಡಿಕ್ಸ್ ಏನಾದರೂ ಈಗ ಸಮಸ್ಯೆಗಳಿದೆಲ್ಲ ಚೆಕ್ ಮಾಡ್ತಾರೆ. ಡಿಸೇಬಿಲಿಟಿಗಳನ್ನು ನೋಡ್ತಾರೆ. ಮಲ್ಟಿಪಲ್ ಡಿಸೇಬಿಲಿಟೀಸ್ ಏನಾದರೂ ಇದ್ದರೆ ಅದನ್ನು ನೋಡ್ತಾರೆ ಸ್ನೇಹಿತರೆ ಅವರು. ಗೈಡ್ಲೈನ್ಸ್ ಫಾರ್ ವಿಜುವಲಿ ಇಂಪೇರ್ಡ್ ಕ್ಯಾಂಡಿಡೇಟ್ 6/6 ಇರಬೇಕು. ವಿತ್ ಸ್ಪೆಕ್ಸ್ 6/6 ಇರಬೇಕು. ಇಲ್ಲ ಅಂದ್ರೂ ಅವರು ಚೆಕ್ ಮಾಡ್ತಾರೆ ಸ್ನೇಹಿತರೆ, ಡಿಸ್ಕ್ವಾಲಿಫೈ ಮಾಡ್ತಾರೆ. ಆಮೇಲೆ ಡೆಫಿನೇಷನ್ ಆಫ್ ಎಕ್ಸ್ ಸರ್ವಿಸ್ಮೆನ್ ಅನ್ನೋದನ್ನ ಇಲ್ಲೆಲ್ಲ ಯಾವ್ಯಾವ ಥರ ಬೇಕು ಅನ್ನೋದನ್ನ ಅವರು ಕ್ಲಿಯರಾಗಿ ಹೇಳಿದ್ದಾರೆ ಸ್ನೇಹಿತರೆ. ಹಾಗೆ ನೋಡ್ತಾ ಬಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ EWS ಅವ್ರಿಗೆ ಏನೇನು ಬೇಕು ಅನ್ನೋದನ್ನ. ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಎ ಡಿಗ್ರಿ ಇನ್ ಎನಿ ಡಿಸಿಪ್ಲಿನರಿ ಆ್ಯಕ್ಷನ್. ಒಟ್ಟಲ್ಲಿ ಡಿಗ್ರಿ ಅಂತೂ ಕಂಪ್ಲೀಟ್ ಆಗಿರಲೇಬೇಕು ಸ್ನೇಹಿತರೆ ಅದು. ಹಾಗೆ ನೋಡ್ತಾ ಬಂದರೆ ಡಿಗ್ರಿ ಫ್ರಮ್ ಎ ಯೂನಿವರ್ಸಿಟಿ recognized by the Government of India or any equivalent qualification recognized as such by the central government. The candidates must possess valid marksheet degree certificate that he or she is a graduate on day. ಅದೇ ಅವ್ರ ಗ್ರ್ಯಾಜುಯೇಷನ್ ಅಂತೂ ಆಗಿರಲೇಬೇಕು. ಅಪ್ಲಿಕೇಶನ್ ಫೀಸ್ ಬಂದು 175 ಫಾರ್ SC ST PWBD ESM DSM ಅವ್ರಿಗೆ, 850 ಫಾರ್ ಆಲ್ ಅದರ್ಸ್ ಅವರಿಗೆ ಅಷ್ಟಿರ್ತದೆ ಸ್ನೇಹಿತರೆ. ಹಾಗೆ ಸ್ಟ್ರಕ್ಚರ್ ಆಫ್ ಎಕ್ಸಾಮಿನೇಷನ್, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಬ್ಜೆಕ್ಟಿವ್ ಟೆಸ್ಟ್ ಇರ್ತದೆ ಸ್ನೇಹಿತರೆ. ಅದು ಯಾವ ಥರ ಅನ್ನೋದನ್ನ ಇಲ್ಲಿ ನಿಮಗೆ ಕ್ಲೀನಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 30 questions ಇರ್ತವೆ, 30 marks ಇರ್ತದೆ. ಈಸ್ ಅಬೌಟ್ 20 minutes ಇರ್ತದೆ ಸ್ನೇಹಿತರೆ. ಆಮೇಲೆ ನ್ಯೂಮರಿಕಲ್ ಎಬಿಲಿಟಿ 35 questions ಕೇಳಿರ್ತಾರೆ, 35 ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರ್ತದೆ, 20 minutes ಇರ್ತದೆ ಸ್ನೇಹಿತರೆ. ಹಾಗೆ ರೀಸನಿಂಗ್ ಎಬಿಲಿಟಿ 35 marks ಆ್ಯಂಡ್ 35 ಮ್ಯಾಕ್ಸಿಮಮ್ ಮಾರ್ಕ್ಸ್ ಆ್ಯಂಡ್ 20 minutes ಇರ್ತದೆ ಸ್ನೇಹಿತರೆ. ಟೋಟಲ್ ಓವರಾಲ್ ಆಗಿ ಹೇಳಬೇಕಂದ್ರೆ 100 question ಇರ್ತದೆ. ಆಮೇಲೆ 100 marks ಫಾರ್ ಈಚ್
ಕ್ವಶನ್ಸ್ 1 ಮಾರ್ಕ್ಸ್ ಇರ್ತದೆ. ಆಮೇಲೆ 60 ಮಿನಿಟ್ಸ್ ಟೈಮ್ ಅಲಾಟೆಡ್ ಫಾರ್ ಈಚ್ ಟೆಸ್ಟ್. 60 ಮಿನಿಟ್ ಓವರ್ ಆಲ್ ಇರ್ತದೆ. ಮೇನ್ ಎಕ್ಸಾಮಿನೇಷನ್ ಆಬ್ಜೆಕ್ಟಿವ್ ಟೆಸ್ಟ್ ಇರ್ತದೆ. ಅದು ಯಾವ ಥರ ನನ್ನ ಇಲ್ಲಿ ಹೇಳ್ಕೊಟ್ಟಿಸ್ತಾ ಇದ್ದಾರೆ. ಜನರಲ್ ಬಾರ್ ಫೈನಾನ್ಷಿಯಲ್ ಅವೇರ್ನೆಸ್ಗೆ 40 ಕ್ವಶನ್ಸ್, ಮ್ಯಾಕ್ಸಿಮಮ್ 50 ಮಾರ್ಕ್ಸ್, ಆಮೇಲೆ 20 ಮಿನಿಟ್ಸ್ ಇರ್ತದೆ ಸ್ನೇಹಿತರೆ. ಜನರಲ್ ಇಂಗ್ಲೀಷ್ 40 ಕ್ವಶನ್ಸ್, 40 ಮ್ಯಾಕ್ಸಿಮಮ್ ಮಾರ್ಕ್ಸ್ ಆ್ಯಂಡ್ 35 ಮಿನಿಟ್ಸ್ ಇರ್ತದೆ ಸ್ನೇಹಿತರೆ. ರೀಸನಿಂಗ್ ಎಬಿಲಿಟಿ 40, 60 ಆಮೇಲೆ 35 ಮಿನಿಟ್ಸ್ ಇರ್ತದೆ. ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ 40 ಕ್ವಶನ್ಸ್, 50 ಮಾರ್ಕ್ಸ್ ಇರ್ತದೆ ಸ್ನೇಹಿತರೆ. ಆಮೇಲೆ 35 ಮಿನಿಟ್ಸ್ ಇರ್ತದೆ ಸ್ನೇಹಿತರೆ. ಓವರಾಲ್ ಆಗಿ ಹೇಳಬೇಕಂದ್ರೆ 160 ಕ್ವಶನ್ಸ್ಗೆ 200 ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರ್ತದೆ. ಆಮೇಲೆ 125 ಮಿನಿಟ್ಸ್ ಟೋಟಲ್ ಓವರಾಲ್ ಆಗಿ ಇಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಹಾಗೆ ಲಿಸ್ಟ್ ಆಫ್ ವರ್ಜನ್ ಆಫ್ ಟೆಸ್ಟ್, ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಲೋಕಲ್ ಲ್ಯಾಂಗ್ವೇಜ್ಗಳು ಸಹ ಕೊಟ್ಟಿರ್ತಾರೆ. ಈ ಕರ್ನಾಟಕಕ್ಕೆ ಬಂದರೆ ಇಂಗ್ಲೀಷ್, ಹಿಂದಿ, ಕನ್ನಡ, ಕೊಂಕಣಿ 4 ಭಾಷೆಯಲ್ಲೂ ನೀವು ಅದನ್ನು ಎಕ್ಸಾಮ್ನ ಬರೀಬೋದು ಸ್ನೇಹಿತರೆ. ಹಾಗೆ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ಸ್, ಫಾರ್ ಈಚ್ ನೆಗೆಟಿವ್ ರಾಂಗ್ ಆನ್ಸರ್ 0.25 ಮಾರ್ಕ್ಸ್ ಡಿಡಕ್ಟ್ ಆಗ್ತದೆ ಸ್ನೇಹಿತರೆ. ಅಂದರೆ 4 ಕ್ವಶನ್ ನೀವು ತಪ್ಪು ಹಾಕಿದ್ರೆ ಒನ್ ಪಾಸಿಟಿವ್ ಆನ್ಸರ್ ನಿಮ್ಮದು ಹೋಗ್ತದೆ ಸ್ನೇಹಿತರೆ. ಹಾಗೆ ಕಟ್ ಆಫ್ ಸ್ಕೋರ್, ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ ನಿಮಗೆ ಕಟ್ ಆಫ್ ಮಾರ್ಕ್ಸ್ ಎಷ್ಟು ಇರುತ್ತೆ ಅನ್ನೋದನ್ನೂ ಸಹ ಅವನು ಇಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದಾನೆ. ಮಾರ್ಕ್ಸ್ ಒಬ್ಟೈನ್ಡ್ ಇನ್ ದ ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ ಓನ್ಲಿ ಬಿ ಕನ್ಸಿಡರ್ಡ್ ಫಾರ್ ಫೈನಲ್ ಮೆರಿಟ್ ಲಿಸ್ಟಿಂಗ್ ಅಂತ ಹೇಳ್ತಾನೆ ಸ್ನೇಹಿತರೆ ಅವನು. ಈಚ್ ಕ್ಯಾಂಡಿಡೇಟ್ ವಿಲ್ ಬಿ ರಿಕ್ವೈರ್ಡ್ ಟು ಅಬ್ಟೈನ್ ಎ ಮಿನಿಮಮ್ ಸ್ಕೋರ್ ಇನ್ ಈಚ್ ಟೆಸ್ಟ್ ಆಫ್ ಆನ್ಲೈನ್ ಮೇನ್ ಎಕ್ಸಾಮಿನೇಷನ್. ಆಮೇಲೆ ಮಿನಿಮಮ್ ಟೋಟಲ್ ಸ್ಕೋರ್ ಟು ಬಿ ಕನ್ಸಿಡರ್ಡ್ ಅಂತ ಹೇಳ್ತಾನೆ ಸ್ನೇಹಿತರೆ. ಸ್ಕೋರ್ ಅಬ್ಟೈನ್ಡ್ ಇನ್ ದ ಆನ್ಲೈನ್ ಎಕ್ಸಾಮಿನೇಷನ್ ಎಷ್ಟಿದೆ ಅನ್ನೋದು ಅವನು ನೋಡ್ತಾನೆ. ಲೋಕಲ್ ಲ್ಯಾಂಗ್ವೇಜ್ಗೆ ಪ್ರಿಫರೆನ್ಸ್ನ ಕೊಡ್ತಾರೆ ಸ್ನೇಹಿತರೆ. ಲೋಕಲಲ್ಲಿ ಕರ್ನಾಟಕ ಬಂದರೆ ಕನ್ನಡದಲ್ಲಿ, ಆಮೇಲೆ ತಮಿಳ್ನಾಡು ಬಂದರೆ ತಮಿಳಲ್ಲಿ ಯಾರು ಜಾಸ್ತಿ ಇರ್ತದೆ ಅವ್ರನ್ನ ಕನ್ಸಿಡರ್ ಮಾಡಿ ಅವನು ಸೆಲೆಕ್ಟ್ ಮಾಡ್ತಾನೆ ಸ್ನೇಹಿತರೆ. ಅದಕ್ಕೆ ಏನೇನು ಬೇಕು ಅನ್ನೋದನ್ನ ಇಲ್ಲಿ ಅವನು ತಿಳಿಸ್ಕೊಟ್ಟಿದ್ದಾನೆ. ಈ ಎಕ್ಸಾಮಿನೇಷನ್ ಸೆಂಟರ್ಗಳನ್ನೂ ಸಹ ಅವನು ಇಲ್ಲಿ ಡೀಪಾಗಿ ನಿಮಗೆ ಹೇಳಿದ್ದಾನೆ ಸ್ನೇಹಿತರೆ. ಮೊದಲನೇದಾಗಿ ನಿಮಗೆ ಹೇಳಬೇಕು ಅಂದರೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅವನು ಕೊಡ್ತಾನೆ. ಅಲ್ಲಿ ನಿಮಗೆ ಏನೇನು ಬೇಕಲ್ಲ ಅದನ್ನು ತರಬೇತಿನ ಅವನಲ್ಲಿ ನಿಮಗೆ ಕೊಡ್ತಾನೆ. ಹಾಗೆ ನೋಡ್ತಾ ಬಂದರೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಮೇ ಬಿ ಅರೇಂಜ್ಡ್ ಇನ್ ಆನ್ಲೈನ್ ಮೋಡ್ ಟು ಎ ಲಿಮಿಟೆಡ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ಅದರ್ OBC ಕ್ಯಾಟಗರಿ, ಆಮೇಲೆ ಮೈನಾರಿಟಿ ಕಮ್ಯುನಿಟೀಸ್, ಎಕ್ಸ್ ಸರ್ವಿಸ್ ಮೆನ್, ಪರ್ಸನ್ ವಿತ್ ಡಿಸಬಿಲಿಟೀಸ್. ಆಲ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹೂ ಆಪ್ಟ್ ಫಾರ್ ಆ್ಯಂಡ್ ವಿಶ್ ಟು ಅವೇಲ್ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಶುಡ್ ಫಿಲ್ ದ ರಿಲೆವೆಂಟ್ ಅಪ್ಲಿಕೇಶನ್. ಹಾಗೆ ನೋಡ್ತಾ ಬಂದರೆ ವೇಕೆನ್ಸೀಸ್ ಅಂಡರ್ ದ CRP ಇಂಡೆಂಟ್ ಫಾರ್ ದ ಇಯರ್ 2027-28. ಬ್ಯಾಂಕ್ ಆಫ್ ಬರೋಡಾ, ಹಾಗೆ ಇಂಡಿಯಾ, ಆಮೇಲೆ ಯಾವ್ಯಾವ ಬ್ಯಾಂಕ್ ಅಂದರೆ ಟೋಟಲ್ ಬ್ಯಾಂಕ್ಗಳಿಗೆ ಅಂಡಮಾನ್ ಮತ್ತು ನಿಕೋಬಾರಲ್ಲಿ ಇರ್ತಕ್ಕಂಥ ಕ್ಯಾಟಗರಿ ವೈಸ್ ಇರ್ತಕ್ಕಂಥ ನಿಮಗೆ ಇನ್ಫಾರ್ಮೇಷನ್ನ ಅವನು ಇಲ್ಲಿ ನಿಮಗೆ ಸಬ್ಮಿಟ್ ಮಾಡಿದ್ದಾನೆ. ಅದನ್ನ ನೀವು ಇಲ್ಲಿ ನೋಡ್ತಾ ಬರ್ಬೋದು ಸ್ನೇಹಿತರೆ. ಹಾಗೆ ಆಂಧ್ರ ಪ್ರದೇಶಲ್ಲಿ ಕ್ಯಾಟಗರಿ ವೈಸ್ ಇಲ್ಲಿ ತೋರಿಸಿದ್ದೀನಿ, ನೀವು ನೋಡ್ತಾ ಬರ್ಬೋದು ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಅನ್ನೋದನ್ನ. ಹಾಗೆ ಅರುಣಾಚಲ ಪ್ರದೇಶ್, ಮತ್ತು ಅಸ್ಸಾಂ ಹಾಗೂ ಬಿಹಾರಲ್ಲಿ ಯಾವ್ಯಾವ ಬ್ಯಾಂಕಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆನ ನೋಡ್ಬೋದು. ಚಂಡೀಗಢ, ಆಮೇಲೆ ಛತ್ತೀಸ್ಗಢ ಅಲ್ಲಿ, ದಾದ್ರಾ ಹಾಗೂ ನಗರ ಹವೇಲಿಯಲ್ಲಿ, ಹಾಗೆ UT ದಮಾನ್ ಹಾಗೂ ದಿಯುದಲ್ಲಿ, ಹಾಗೆ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ, ಹಾಗೆ ಗೋವಾದಲ್ಲಿ, ಹಾಗೆ ಗುಜರಾತಲ್ಲೂ ಕೂಡ. ಮುಂದೆ ನೋಡ್ತಾ ಬಂದರೆ ಹರಿಯಾಣ, ಹಿಮಾಚಲ ಪ್ರದೇಶ್, ಜಮ್ಮು ಕಾಶ್ಮೀರ,
ಜಾರ್ಖಂಡ್, ಹಾಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನ ನೀವು ನೋಡ್ಕೊಂಡು ಬರ್ಬೋದು ಸ್ನೇಹಿತರೆ. ಬ್ಯಾಂಕ್ ಆಫ್ ಬರೋಡಾ, ಇಂಡಿಯಾ, ಮಹಾರಾಷ್ಟ್ರ, ಕೆನರಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯಾ ಬ್ಯಾಂಕ್, ಓವರ್ಸೀಸು, ನ್ಯಾಷನಲ್ಲು, ಸಿಂಡಿಕೇಟು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಟೋಟಲ್ ಇರತಕ್ಕಂಥ ಜಾಸ್ತಿ ಪೋಸ್ಟ್ಗಳು ಕರ್ನಾಟಕದಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಇಲ್ಲಿ ವ್ಯಾಲ್ಯೂಸ್ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಸ್ನೇಹಿತರೆ. ಕೇರಳದಲ್ಲಿ ಗಾಡ್ಸ್ ಓನ್ ಕಂಟ್ರಿ ಅನ್ನೋ ಕೇರಳದಲ್ಲೂ ಕೂಡ ನೋಡ್ಬೋದು ನೀವು ಇಲ್ಲಿ. ಲಡಾಖ್ ಅಲ್ಲಿ ಇರ್ತಕ್ಕಂಥ ಹುದ್ದೆಗಳು. ಮುಂದೆ ಲಕ್ಷದ್ವೀಪಲ್ಲಿ ನೀವು ನೋಡ್ತಾ ಬರ್ಬೋದು. ಹಾಗೆ ಮಧ್ಯಪ್ರದೇಶಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನ ಇಲ್ಲಿ ನೀವು ನೋಡ್ತಾ ಬರ್ಬೋದು. ಹಾಗೆ ಮಹಾರಾಷ್ಟ್ರ ಮುಂದೆ ನೋಡ್ತಾ ಬಂದರೆ ಮಣಿಪುರಲ್ಲಿ, ಅದಾದಮೇಲೆ ಮೇಘಾಲಯ, ಮುಂದೆ ಮಿಜೋರಾಂ, ನಾಗಾಲ್ಯಾಂಡ್, ಆಮೇಲೆ ಒಡಿಶಾ, ಪುದುಚೇರಿಯಲ್ಲಿ, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ, ತಮಿಳುನಾಡು, ತೆಲಂಗಾಣ, ತ್ರಿಪುರ, ಉತ್ತರ ಪ್ರದೇಶ್, ಉತ್ತರಾಖಂಡ್, ವೆಸ್ಟ್ ಬೆಂಗಾಲ್ ಅಲ್ಲೂ ನೋಡ್ಬೋದು ನೀವು. ಹಾಗೆ ಅನೆಕ್ಸರ್ ಎಕ್ಸಾಮಿನೇಷನಲ್ಲಿ ಹೌ ಟು ಅಪ್ಲೈ ಅನ್ನೋದನ್ನ ಇಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀವಿ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ನೀವು ಓನ್ಲಿ ಹಾಕ್ಬೋದು ಅಪ್ಲಿಕೇಶನ್ ಫೀಸ್ ಸಹ ಇಲ್ಲಿ ಹೇಳಿದ್ದಾರೆ 175, ಹಾಗೆ 850 ಇರತಕ್ಕಂಥ ಫೀಸ್ ಸಹ ಹೇಳಿದ್ದಾರೆ. ಪ್ರೊಸೀಜರ್ ಫಾರ್ ಅಪ್ಲೈಯಿಂಗ್ ಆನ್ಲೈನ್, ಯಾವ ಥರ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದನ್ನ ಇಲ್ಲಿ ನಿಮಗೆ ಡೀಟೇಲಾಗಿ ಇದೆ ಸ್ನೇಹಿತರೆ. ಮೋಡ್ ಆಫ್ ಪೇಮೆಂಟ್ ಆನ್ಲೈನ್ ಥ್ರೂ ಓನ್ಲಿ ಆನ್ಲೈನ್ ಪೇಮೆಂಟ್ ಕ್ಯಾನ್ ಬಿ ಡನ್, ಅದನ್ನು ಸಹ ಇಲ್ಲಿ ನಿಮಗೆ ಹೇಳಿದ್ದಾರೆ ಸ್ನೇಹಿತರೆ. ಆಮೇಲೆ ಎಡಿಟ್ ವಿಡಿಯೋ ಏನಾದರೂ ಇದ್ದರೆ ಯಾವ ಥರ ಅನ್ನೋದನ್ನ ಹೇಳಿದ್ದಾರೆ. ಜನರಲ್ ಇನ್ಸ್ಟ್ರಕ್ಷನ್ಸ್ ಫಾರ್ ಅಪ್ಲೈಯಿಂಗ್ ಎಕ್ಸಾಮಿನೇಷನ್ ಅದನ್ನು ಸಹ ನಿಮಗೆ ಇಲ್ಲಿ ಡೀಟೇಲಾಗಿ ಹೇಳಿದ್ದಾರೆ. ಹಾಗೆ ಐಟಮ್ಸ್ ನಾಟ್ ಅಲೌಡ್ ಇನ್ಸೈಡ್ ದ ಎಕ್ಸಾಮಿನೇಷನ್ ಸೆಂಟರ್, ಆ್ಯಕ್ಷನ್ ಅಗೇನ್ಸ್ಟ್ ಕ್ಯಾಂಡಿಡೇಟ್ಸ್ ಫೌಂಡ್ ಗಿಲ್ಟಿ ಆರ್ ಮಿಸ್ಕಂಡಕ್ಟ್ ಇದ್ದರೆ ಅದು ಗೊತ್ತಾಗುತ್ತೆ ಸ್ನೇಹಿತರೆ ಇಲ್ಲಿ. ಹಾಗೆ ನೋಡ್ತಾ ಬಂದರೆ ನಿಮಗೆಲ್ಲ ಇಲ್ಲಿ ಕಾಲ್ ಲೆಟ್ರ್ ಯಾವಾಗ ಕೊಡ್ತಾರೆ, ಆಮೇಲೆ ಕಾಲ್ ಲೆಟ್ರ್ ಫಾರ್ ಆಫ್ಟರ್ ಎಕ್ಸಾಮಿನೇಷನ್ ಅನೌನ್ಸ್ಮೆಂಟ್ ಯಾವಾಗ ಮಾಡ್ತಾರೆ ಅನ್ನೋದನ್ನ, ಆಮೇಲೆ ಇಂಡಿಕೇಟಿವ್ ಅನೆಕ್ಸರ್ ಎಕ್ಸಾಮಿನೇಷನ್ ಸೆಂಟರ್ಸ್ ಯಾವ್ದು ಅನ್ನೋದನ್ನು ಸಹ ಇಲ್ಲಿ ನಿಮಗೆ ಹೇಳಿದ್ದಾರೆ ಸ್ನೇಹಿತರೆ. ಇದನ್ನು ಕೂಡ ನೀವು ನೋಡ್ಕೊತಾ ಬರ್ಬೋದು. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಅನ್ನೋದನ್ನು ಸಹ ಇಲ್ಲಿ ನಿಮಗೆ ಹೇಳಿದ್ದಾರೆ ಸ್ನೇಹಿತರೆ. ಬೆಂಗಳೂರು, ಬೆಳಗಾವಿ, ಧಾರವಾಡ, ಕಲಬುರಗಿ, ಮಂಗಳೂರು, ಮೈಸೂರು ಅಲ್ಲೂ ಕೂಡ ಎಕ್ಸಾಮ್ನ ನಡೆಸ್ತಾರೆ. ಸ್ಟೇಟ್ ವೈಸ್ ಲೋಕಲ್ ಲ್ಯಾಂಗ್ವೇಜ್ ಯಾವುದು ಅನ್ನೋದು ನಿಮಗೆ ಇಲ್ಲಿ ತೋರಿಸ್ಕೊಟ್ಟಿದ್ದೀವಿ ಸ್ನೇಹಿತರೆ. ಕರ್ನಾಟಕದಲ್ಲಿ ಕನ್ನಡ ಲೋಕಲ್ ಲ್ಯಾಂಗ್ವೇಜ್ ಆಗಿರುತ್ತೆ ಸ್ನೇಹಿತರೆ. ಸ್ಕ್ಯಾನಿಂಗ್ ಆ್ಯಂಡ್ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ಯಾವ ಥರ ಅಪ್ಲೋಡ್ ಮಾಡಬೇಕು ಎಕ್ಸಾಮಿನೇಷನ್ಗೆ, ಡೂಸ್ ಆ್ಯಂಡ್ ಡೋಂಟ್ಸ್ ಆಫ್ ಫೋಟೋ ಕ್ಯಾಪ್ಚರ್ ಯಾವ್ದನ್ನ ಮಾಡ್ಬೋದು, ಯಾವ ಥರ ಹಾಕ್ಬೋದು ಅನ್ನೋದನ್ನ, ಹ್ಯಾಂಡ್ ರಿಟನ್ ಡಾಕ್ಯುಮೆಂಟ್ ಯಾವ್ಯಾವ್ದಿದ್ದಾವೆ ಕೊಡಬೇಕು ಅನ್ನೋದನ್ನ, ಹಾಗೆ ನಿಮಗೆ ಈ ಎಕ್ಸಾಮಿನೇಷನ್ ಆಗೋಕ್ಕೆ ಅಪ್ಲೈ ಆಗೋಕ್ಕೆ ಫಾರ್ಮ್ಗಳು ಯಾವ್ಯಾವ್ದು ಬೇಕು ಅನ್ನೋದನ್ನ ಇಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ. SC/ST ಫಾರ್ಮ್ ಆಗಿರ್ಬೋದು, OBC ಸರ್ಟಿಫಿಕೇಟ್ ಫಾರ್ಮ್ಗಳಾಗಿರ್ಬೋದು, ಹಾಗೆ ಫಾರ್ಮ್ EWS ಆಗಿರ್ಬೋದು. ಇಲ್ಲಿ ಕೆಳಗಡೆ ನಿಮಗೆ ಎಲ್ಲರೂ ಹಾಕಿರ್ತೀನಿ. ಇವನ್ನ ಪ್ರಿಂಟೌಟ್ ತೆಗೆದುಕೊಂಡು ಅಥರೈಸ್ ಮಾಡಿಸ್ಬೇಕು. ಮೆಡಿಕಲ್ ಸರ್ಟಿಫಿಕೇಟ್ಗಳಾಗಿರ್ಬೋದು, ಹಾಗೆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳಾಗಿರ್ಬೋದು, ನೀವು ರಿಸರ್ವೇಷನ್ ತಗೊಳ್ತಕ್ಕಂಥ ಎಲ್ಲ ಸರ್ಟಿಫಿಕೇಟ್ನ ನೀವು ಒದಗಿಸಬೇಕಾಗ್ತದೆ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.